ವಾಸ್ತು ಯಾವ ರೀತಿ ಮಾಡಬೇಕು, ಮತ್ತು ಏನಾದರೂ ತೊಂದರೆಗಳಾದರೆ ಮನೆ ವಾಸ್ತು ಸರಿ ಇಲ್ಲ ಅನ್ನೋ ಮಾತುಗಳು ಕೂಡ ಬರುತ್ತೆ. ಹಾಗಾಗಿ ಯಾವ ರೀತಿ ಮನೆ ವಾಸ್ತುವನ್ನು ಸರಿಪಡಿಸ್ಕೊಳ್ಬೇಕು, ಇದೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರೂಜಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಸರಿ ಗುರೂಜಿ, ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ವಾಸ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗೋ ರೀತಿ ಜನಕ್ಕೆ ಏನು ಅನ್ನೋದು ತಿಳಿಸ್ಕೊಡ್ತಾ ಹೋಗೋದಾದ್ರೆ, ಆಲ್ರೆಡಿ ಎಲ್ಲರೂ ಶಿವರಾತ್ರಿ ಮುಗಿಸಿದ್ದಾರೆ. ಎಲ್ಲರಿಗೂ ಕೂಡ ಮೊದಲು ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲು ಈಗ ಅಲ್ಲಿಂದನೇ ಪ್ರಾರಂಭ ಮಾಡೋಣ, ಶಿವನಿಂದನೇ ಪ್ರಾರಂಭ ಮಾಡೋಣ. ಎಲ್ಲರಿಗೂ ಕೂಡ ಇವತ್ತು ಬೆಳಿಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇದೆ. ಹಾಗೆ ವಿಶೇಷವಾಗಿ ಶಿವಲಿಂಗಕ್ಕೆ ಅಭಿಷೇಕ. ನೋಡಿ, ವಾಸ್ತು ಅಂತಂದಾಗ ಅಲ್ಲಿ ವಸ್ತುಸ್ಥಿತಿ ಅಂತ ನಾವು ಕರಿತೀವಿ. ವಾಸ್ತು ಅಂತಂದಾಗ ಅಲ್ಲಿ ವಸ್ತುಸ್ಥಿತಿ ಅಂದರೆ ವಸ್ತುಗಳು ಎಲ್ಲೆಲ್ಲಿಡಬೇಕೋ ಆ ಸ್ಥಿತಿಯಿಂದ ನಮಗೆ ವಾಸ್ತು ಎಫೆಕ್ಟು. ಯಾವ ಜಾಗ ಎಲ್ಲಿಟ್ಟರೆ ನಮಗೆ ಈಸಿಯಾಗಿ ಸಿಗುತ್ತೋ. ಈಗ ಮನೆಗಳಲ್ಲಿ ನಾವು ಹೇಳ್ತಾ ಇರ್ತೀವಿ, ಎಲ್ಲೆಲ್ಲೋ ಇಟ್ಬಿಟ್ನಪ್ಪ ನಾನು ಕರೆಕ್ಟಾಗಿ ಒಂದು ಗಾಡಿದು ಚೈನು ಕೀ ಎಲ್ಲೋ ಕಳ್ಕೊಂಡ್ಬಿಡ್ತೀವಿ ನಾವು. ಎಲ್ಲೋ ಅಲ್ಲಿ ಇಟ್ಟಿರೋ ಜಾಗ ನಮಗೊಂದು ಮೈಂಡ್ ಇರುತ್ತೆ ಅಲ್ಲೇ ಇಡಬೇಕು ಅಂತ. ಯಾರೋ ತೊಗೊಂಡೋದ್ರು, ಅಲ್ಲೇ ಇಟ್ಟರೆ ಇನ್ನೊಬ್ರಿಗೆ ಅನುಕೂಲ. ಯಾರೋ ಹೋಗಿರ್ತಾರೆ ಮತ್ತು ಫೋನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಈ ರೀತಿಯಾಗಿರ್ತಕ್ಕಂಥದ್ದು. ಸೊ ನಾವು ಶಿವಲಿಂಗ ಅಂತ ತೊಗೊಂಡ್ರು ಕೂಡ ಅಲ್ಲಿ 3 ಭಾಗ ಬರುತ್ತೆ. ಅಲ್ಲಿ 3 ಭಾಗ. ಆ ಒಂದು ಬೇಸ್ ಬರುತ್ತೆ, ಶಿವಲಿಂಗಕ್ಕೆ ಬೇಸು, ಮತ್ತು ಪೀಠ ಮಧ್ಯಭಾಗದಲ್ಲಿ ಒಂದು ಪೀಠ, ಅದ್ರ ಮೇಲೆ ಇರ್ತಕ್ಕಂಥದ್ದು ಲಿಂಗ. 3 ಭಾಗ ಅಂತ ನಾವು ಕರಿತೀವಿ. ಇದು ಕೂಡ ಪ್ರಪೋರ್ಷನೇಟ್ಲಿ 2 ಥರ ವಾಸ್ತು ಬರುತ್ತೆ ಶಿವಲಿಂಗಕ್ಕೂ ಕೂಡ. ಇದನ್ನು ಭಾಳ ಈ ಶಿಲ್ಪಿಕಾರರು ಒಂದು ಮೆಜರ್ಮೆಂಟಲ್ಲಿ ಮಾಡೋರು. ಯಾಕೆ ಅಂದರೆ ಈ ಕಲ್ಲಲ್ಲಿ, ಈ ಶಿವನ ಕಲ್ಲಲ್ಲಿ ಎನರ್ಜಿ ತೊಗೊಂಬರ್ಬೇಕು ಅಂತ. ಈಗ ಒಂದು ಇದನ್ನು ಸಿಂಪಲಾಗಿ ಸಜೆಷನ್ ಕೊಡ್ತೀನಿ. ಈ ರುಬ್ಬೋ ಯಂತ್ರ ಇದೆ, ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ರುಬ್ಬೋ ಅಂತ ಯಂತ್ರ ಬರುತ್ತೆ. ಆ ರುಬ್ಬೋ ಯಂತ್ರಕ್ಕೆ ಆ ಕಲ್ಲಿದೆಯಲ್ಲ, ಆ ತಿರುಗೋ ಕಲ್ಲು ಆ ಕಲ್ಲು ಸಮ ಪ್ರಮಾಣವಾಗಿದ್ರೇ ನಮಗೆ ದೋಸೆ ಹಿಟ್ಟು ಕರೆಕ್ಟಾಗಿ ಹದವಾಗಿ ಬರೋದು. ಕೆಲವೊಂದು ಸತಿ ಏನಾಗುತ್ತೆ, ತುಂಬ ಜನ ಈ ರುಬ್ಬೋದು ತೊಗೊಂಬಂದ್ಬಿಡ್ತಾರೆ, ಅದು ಸರಿಯಾಗಿ ಹಿಟ್ಟು ರುಬ್ತಾ ಇಲ್ಲ, ಕಲ್ಲೆಲ್ಲ ಸ್ಟ್ರಾಂಗ್ ಇರುತ್ತೆ. ಅಂದರೆ ಅಲ್ಲೂ ಕೂಡ ಒಂದು ಸೈನ್ಸ್ ಇದೆ ಅಂತ ಅರ್ಥ. ಸೊ ಅದು ಚಿಕ್ಕ ಪ್ರಮಾಣದಲ್ಲಿ ಹೇಳಿದೆ. ಸೊ ಶಿವನ ಲಿಂಗಕ್ಕೆ ನಾವು ಭಾಳ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ ಆ ಬೇಸು ಮತ್ತು ಮಧ್ಯಭಾಗ ಮತ್ತು ಪೂರ್ಣ ಭಾಗ ಈ 3ಕ್ಕೂ ಕೂಡ ಸಮ ಪ್ರಮಾಣವಾಗಿ 33%, 33%, 33% ಇರಬೇಕು. ಆವಾಗ ಆ ಎನರ್ಜಿ ಫ್ಲೋ ಆಗುತ್ತೆ. ಆ ಎನರ್ಜಿ ಫ್ಲೋ ಆದಾಗ ನಮಗೆ ಅಲ್ಲಿ ಯಾರ್ಯಾರು ಅಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ವೈಬ್ರೇಷನ್ ಆಗುತ್ತೆ. ಸೊ ಅಲ್ಲಿ ಒಂದು ರೀತಿಯ ಡೂಮ್ ಅಂತ ಆಗುತ್ತೆ. ಈಗ ನೋಡಿ, ತುಂಬ ಜನ ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಲಿ ಇದಕ್ಕೆ ಹೋಗ್ತಾರೆ, ಮಕ್ಕಾಗೆ ಹೋಗ್ತಾರೆ. ಅಲ್ಲಿ ಒಂದು ಅವ್ರಿಗೆ ಕಾಬಾ ಅಂತ ಕರೀತಾರೆ, ಅದನ್ನು ಸುತ್ತೊಡಿತಾರೆ. ಸೊ ಅಲ್ಲಿ 7 ಬಾರಿ ಸುತ್ತೊಡಿತಾರೆ ಅಲ್ಲಿ. ಸೊ ಅಲ್ಲಿರ್ತಕ್ಕಂಥ ಎನರ್ಜಿ ಸೆಂಟರ್ನ ಮಾಡ್ತಾ ಇರ್ತಾರೆ. ಅಲ್ಲೂ ಕೂಡ ವಾಸ್ತು ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಯಾಕೆಂದರೆ ಆ ಜಾಗದಲ್ಲಿ ಒಂದು ಎನರ್ಜಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಪಾಯಿಂಟಲ್ಲಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಮೊದಲಾಗಿ ಈ ಒಂದು ಎನರ್ಜಿ ಸೆಂಟರ್ಗೆ ನಾವು ಯಾವಾಗ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಆ ಸಮಯದಲ್ಲಿ ನಮಗೆ ಹೆಚ್ಚು ಎನರ್ಜಿ ಬರುತ್ತೆ. ದೇವಸ್ಥಾನಗಳು ಕಟ್ಟಿರ್ತಕ್ಕಂಥದ್ದು ವಾಸ್ತು ಪ್ರಕಾರವೇ. ಯಾಕಿದೆಲ್ಲ ಆಗಿದೆ ಅಂತಂದರೆ, ನಮ್ಮ ಭೂಮಿಲಿ ಇವತ್ತು ಮಳೆ ಬೆಳೆ ಅಥವಾ ಚಳಿಗಾಲ ಬೇಸಿಗೆಗಾಲ ಬರ್ತಕ್ಕಂಥದ್ದೆಲ್ಲ ನಮ್ಮ ಭೂಮಿ ಇರ್ತಕ್ಕಂಥ ಒಂದು ಟಿಲ್ಟ್ 23.5 ಡಿಗ್ರಿ ಅಂತ ನಾವು ಕರಿತೀವಿ. ಸೊ ಆ ಒಂದು ಅಲೈನ್ಮೆಂಟಿಗೆ ನಮಗೆ ಕರೆಕ್ಟಾಗಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ನಾವೇನಾದ್ರು ಭೂಮಿ ಏನಾದ್ರು ಸ್ಟ್ರೈಟ್ ಇದ್ಬಿಟ್ಟಿದ್ರೆ ಒಂದೇ ಸೀಸನ್ ಇರೋದು, ಒಂದು ಕಂಟಿನ್ಯೂಸ್ ಮಳೆ ಇರೋದು ಅಥವಾ ಕಂಟಿನ್ಯೂಸ್ ಬಿಸಿಲಿರೋದು ಅಥವಾ ಕಂಟಿನ್ಯೂಸ್ ಚಳಿ ಇರೋದು, ಇಂಬ್ಯಾಲೆನ್ಸ್ ಆಗೋದು. ಈ ಋತುಗಳು ಬರ್ತಕ್ಕಂಥದ್ದು ವಾಸ್ತು ಪ್ರಕಾರವೇ, ಅಂದರೆ ಭೂಮಿಯ ವಾಸ್ತು ಅಂತ ನಾವು ತಗೊಳ್ತೀವಿ. ಸೊ ಹಾಗಾಗಿ ಈ ಭೂಮಿಯ ವಾಸ್ತುವಲ್ಲಿ ಬರ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಅಂತಂದರೆ, ನಾವು ಎಲ್ಲಿ ಇರ್ತೀವಿ ಅಲ್ಲಿ ವೈಬ್ರೇಷನ್ ಅಥವಾ ಫ್ರೀಕ್ವೆನ್ಸಿ ಆಫ್ ದಿ ಲ್ಯಾಂಡ್ ಅಂತ ನಾವು ಕರಿತೀವಿ, ಅಥವಾ ಭೂಮಿಯ ಜಿಯೋಪಥಿಕ್ ಸ್ಟ್ರೆಸ್ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ತೀವಿ.
ಸೊ ಇಂಥ ಸಂದರ್ಭದಲ್ಲಿ ನಾವು ಮನೆ ಕಟ್ಟೋ ಸಂದರ್ಭದಲ್ಲಿ ಮೊದಲು ಏನಾಗುತ್ತೆ ಅಂತಂದರೆ ನಾವು ಯಾವಾಗಲೂ ಕೂಡ ಭೂಮಿ ಶುದ್ಧನ ಮಾಡೋದಿಲ್ಲ ಎನರ್ಜಿಗೆ. ಈಗ ನಾವು ಚಳಿಗಾಲದಲ್ಲಿ ತೆಳ್ಳಗಿರ್ತಕ್ಕಂಥ ಬಟ್ಟೆ ಹಾಕಿದ್ರೆ ನಮಗೆ ಚಳಿ ಆಬ್ವಿಯಸ್ಲಿ ಆಗುತ್ತೆ. ಬೇಸಿಗೆಗಾಲದಲ್ಲಿ ಸ್ವೆಟರ್ ಹಾಕ್ಕೊಂಡ್ರೆ ಸೆಕೆ ಆಗುತ್ತೆ. ಸೊ ನಮ್ಮ ಬಾಡಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಬಟ್ಟೆ ಹಾಕ್ಕೊಂಡ್ರೆ ಮಾತ್ರ ಅದು ವಾಸ್ತು ಪ್ರಕಾರ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸಿಂಪಲಾಗಿ ಹೇಳ್ಬೇಕು ಅಂದರೆ ವಾಸ್ತು ಪ್ರಕಾರ ಹಾಕ್ಕೊಂಡಿದ್ದೀವಿ. ಸೊ ಆ ಪ್ರಕಾರ ನೋಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಯಾರು ಮನೇಲಿ ಬಾಡಿಗೆ ಮನೇಲಿರೋರು ಕೂಡ ನಾನು ಹೇಳ್ತಾ ಇರೋದು, ಬಾಡಿಗೆ ಮನೇಲಿರ್ತಕ್ಕಂಥವ್ರು ಅಥವಾ ಸ್ವಂತ ಮನೇಲಿದ್ದಾರ ವಾಸ್ತು ಪ್ರಕಾರ ಇರಬೇಕು. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ವಾಸ್ತು ಪ್ರಕಾರ ಅಂತಂದರೆ ಸೂರ್ಯ ಉದಯ ಆಗ್ತಕ್ಕಂಥ ದಿಕ್ಕು ನೋಡ್ಬಿಡ್ತಾರೆ. ಅದನ್ನು ನೋಡಿ ಈ ಕಡೆ ಅಡುಗೆ ಮನೆ ನಾವು ಕರೆಕ್ಟಾಗಿ ಇಟ್ಟಿದ್ದೀವಿ ಅಗ್ನಿಮೂಲೆಗೆ ಅಂತ ಹೇಳ್ತೀವಿ. ಆದರೆ ಆ್ಯಕ್ಚುಲಿ ಭೂಮಿ ಸ್ವಲ್ಪ ವಾಲಿದೆ. ಸೊ ವಾಲಿರೋದ್ರಿಂದ ನಾವು ಆ ವಾಲಿರ್ತಕ್ಕಂಥ ಸೈಡ್ಗೆ ನಾವು ಸರಿಯಾಗಿರ್ತಕ್ಕಂಥ ಒಂದು 0 ಡಿಗ್ರಿಗೆ ತೊಗೊಂಬಂದು ಮಾಡಬೇಕು. ಯಾವಾಗ 0 ಡಿಗ್ರಿಗೆ ಮಾಡಿಲ್ಲ ಆವಾಗ ನಮಗೆ ವಾಸ್ತು ಎಫೆಕ್ಟ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಬದಲಾಯಿಸ್ತಕ್ಕಂಥ ಶಕ್ತಿ ಎರಡೇ ಕಡೆ ಇರೋದು. ಒಂದು ನಮ್ಮ ಜಾತಕ, ನಮ್ಮ ಮೂಲ ಜಾತಕ. ನಮ್ಮ ಮೂಲ ಜಾತಕದಲ್ಲಿ ದೋಷ ಇದ್ದರೆ ಅಲ್ಲಿ ಹೋಗಿ ನಾವು ಒಂದು ದಾನ ಮಾಡ್ಕೊಳ್ಳೋದೋ ಅಥವಾ ಪೂಜೆ ಮಾಡ್ಕೊಳ್ಳೋದೋ ಹೋಮ ಮಾಡೋದೋ ಏನೋ ಮಾಡಿ ಕಮ್ಮಿ ಮಾಡ್ಕೊಳ್ತೀವಿ. ಆದರೆ ಮನೇಲಿರ್ತಕ್ಕಂಥದ್ದು ಹೋಗಬೇಕು ಅಂತಂದರೆ ನಾವು ಮನೇಲಿರ್ತಕ್ಕಂಥ ಸ್ಥಿತಿಯನ್ನು ಬದಲಾಯಿಸಬೇಕು. ಸೊ ಆಲ್ರೆಡಿ ನಾವು ಕಟ್ಬಿಟ್ಟಿರ್ತೀವಿ, ಮನೆಯನ್ನು ಕಟ್ಬಿಟ್ಟಿರ್ತೀವಿ. ಏನು ಮಾಡೋದು, ಕಟ್ಬಿಟ್ಟಿರ್ತೀವಿ, ಏನೋ ಚೇಂಜ್ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲದಾಗಿ ನಾವು ವಸ್ತುಸ್ಥಿತಿಯನ್ನು ಬದಲಾಯಿಸೋದು ಭಾಳ ಸಿಂಪಲ್ಲು. ಅಲ್ಲ, ಈಗ ವಾಸ್ತುಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳ್ಬೋದು ನೀವು. ಸಾಮಾನ್ಯವಾಗಿ ಸ್ವಲ್ಪ ಜನ ವಾಸ್ತು ಎಲ್ಲರೂ ಯಾರು ನಂಬ್ತಾರೆ, ಅದೆಲ್ಲ ಏನೂ ವರ್ಕ್ ಆಗಲ್ಲ, ಎಲ್ಲೋ ಒಂದು ಕಡೆ ಇರಬೇಕು, ಇರುತ್ತೆ ಅಷ್ಟೇ, ಏನಾಗುತ್ತೋ ಅದು ಆಗಬೇಕು ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು? ಇವಾಗ ಸೂರ್ಯ ಎಲ್ಲಿ ಹುಟ್ಟುತ್ತಾ ಇದ್ದಾನೋ ಅದೇ ಜಾಗದಿಂದನೇ ಹುಟ್ಟಿದ್ರೆ ಇಲ್ಲಿ ನಾವು ಬೆಳೆ ಬೆಳಿಬೋದು. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಭೂಮಿಯ ನಾರ್ದರ್ನ್ ಸೈಡ್ಗೆ ಹೋದರೆ ಅಥವಾ ಸದರ್ನ್ ಸೈಡ್ಗೆ ಬಂದರೆ, ನಾರ್ತ್ ಸೈಡು ಅಥವಾ ಸೌತ್ ಸೈಡ್ಗೆ ಬಂದರೆ ಅಲ್ಲಿ ಬಿಸಿಲು ಕಮ್ಮಿ ಬೀಳುತ್ತೆ. ಆ ಬಿಸಿಲು ಬೀಳ್ತಕ್ಕಂಥ ಜಾಗ ಕಮ್ಮಿ ಬೀಳ್ತಕ್ಕಂಥದಕ್ಕೆ ನಾವೇನು ಬೆಳೆಯೋಕ್ಕಾಗಲ್ಲ. ಸೊ ಹಾಗಿದ್ರೆ ವಾಸ್ತು ಪ್ರಕಾರ ಸೂರ್ಯ ಎಲ್ಲಿ ಹುಟ್ಟಬೇಕು ಅಲ್ಲಿ ಹುಟ್ಟಿದ್ರೇ ಅಲ್ಲಲ್ಲಿರ್ತಕ್ಕಂಥ ಬೆಳೆ ಬೆಳೆಯೋದು. ನಾಳೆ ಅದೇ ಸೂರ್ಯ ಆ ಕಡೆ ಶಿಫ್ಟ್ ಆಗಿ ಅಲ್ಲಿ ಬಿಸಿಲು ಬಂದರೆ ಇಲ್ಲಿ ಬಿಸಿಲು ಬೀಳಿಲ್ಲ ಅಂದರೆ ಇಲ್ಲಿ ನಾವು ಬೆಳೆಯೋಕ್ಕೆ ಆಗಲ್ಲ, ಅಕ್ಕಿ ಬೆಳೆಯೋಕ್ಕಾಗಲ್ಲ, ಗೋಧಿ ಬೆಳೆಯೋಕ್ಕಾಗಲ್ಲ. ಅಂದರೆ ಆ ಡೈರೆಕ್ಷನ್ಸೇ ಭಾಳ ಇಂಪಾರ್ಟೆಂಟು. ಆ ಡೈರೆಕ್ಷನ್ಸ್ ಇದೆಯಲ್ಲ, ಆ ಡೈರೆಕ್ಷನ್ಸೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಡೈರೆಕ್ಷನ್ನ ನಾವು ಬದಲಾಯಿಸಿದ್ರೆ ಸೊ ಅಲ್ಲಿ ನಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಸೊ ಇದು ವಾಸ್ತುವಿನ ಮೂಲ ವಿಚಾರ. ಹಾಗೆ ವಾಸ್ತುನ ನಾವು ಇವತ್ತಿನ ದಿವಸ ಸಾಮಾನ್ಯವಾಗಿ ವಾಸ್ತು ಅಂತ ಹೇಳ್ತೀವಿ, ಅದರ ಮೂಲದಲ್ಲಿ ಅದರ ಹೆಸರು ಸ್ಥಾಪತ್ಯ ವಿದ್ಯೆ. ಸ್ಥಾಪತ್ಯ ವಿದ್ಯೆ ಅಂತಲೇ ಹೇಳೋದು. ಬಹಳ ಹಿಂದಿನಿಂದ ಇದೆ ಅಂತ ಹೇಳ್ಬೋದಾ? ಹೌದು 100% ಭಾಳ ಹಿಂದೆ. ಈಗ ಇಲ್ಲಿಂದ ಅದಿಲ್ಲ ಅಂದರೆ ಇವತ್ತು ತಮಿಳ್ನಾಡಲ್ಲಿ ದೇವಸ್ಥಾನಗಳು ಕಟ್ಟಿದ್ದಾರೆ, ಪರ್ಫೆಕ್ಟಾಗಿ ಕಟ್ಟಿದ್ದಾರೆ. ಇವತ್ತು ಕೂಡ ಮಳೆ ಗಾಳಿ ಚಳಿಗೆ ನಿಂತಿದೆ ಅಂದರೆ ಪರ್ಫೆಕ್ಟಾಗಿ ಕಟ್ಟಿದ್ದಾರೆ. ಇದನ್ನು ನಾವು ವಾಸ್ತುನಲ್ಲಿ ಆಯಾ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಯಾ ತುಂಬ ಜನಕ್ಕೆ ಅದು ಗೊತ್ತು, ಗಜಾಯ ಸಿಂಹಾಯ ಅಂತ. ಅದು ಏನಕ್ಕೆ ಅಂತಂದರೆ ಕರೆಕ್ಟಾಗಿ ಭೂಮಿ ಯಾವ ಒಂದು ನ್ಯಾಚುರಲ್ ಫ್ರೀಕ್ವೆನ್ಸಿಲಿದೆ ಅದೇ ಆಕಾರದಲ್ಲಿ ನಾವು ಕೊಟ್ಟರೆ ಅದು ಕೆಳಗಿರ್ತಕ್ಕಂಥ ಎನರ್ಜಿಗೆ ಪಾಸಿಟಿವ್ ಆಗಿ ಹೋಗುತ್ತೆ. ಅಂದರೆ ನಾವೊಂದು ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಎಲ್ಲಿ ಮೂವ್ ಆಗ್ತಾ ಇದೆ ಜೊತೆಯಲ್ಲಿ ಅಲ್ಲಿ ಹೋದರೆ ಒಳ್ಳೆಯದು. ನಾವು ಅದೇ ವಿರುದ್ಧವಾಗಿರ್ತಕ್ಕಂಥ ಟ್ರಾಫಿಕ್ ಹೋದರೆ ಜಾಮ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಗಲಾಟೆ ಆಗುತ್ತೆ. ಅದೇ ಥರ ಮನೇನ ಅಲೈನ್ಮೆಂಟ್ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರ್ಯಾರು ಮನೆ ಕಟ್ತಾ ಇದ್ದಾರೆ ಹೊಸದಾಗಿ ಎನರ್ಜೈಸ್ಡ್ ಐಟಮ್ಸ್ ಅಂತ ನಾವು ಮಾಡ್ತೀವಿ. ಭಾಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಅದು ಭಾಳ ಎನರ್ಜೈಸ್ಡ್ ಆಗಿರ್ತಕ್ಕಂಥದ್ದು. ಎಲ್ಲ ದಿಕ್ಕಿಗೂ ಕೂಡ ಪರ್ಫೆಕ್ಟ್ ವಾಸ್ತು ಇದ್ದರೂ ಕೂಡ ಅದನ್ನು ಎನ್ಹ್ಯಾನ್ಸ್ ಮಾಡ್ತಕ್ಕಂಥದ್ದು, ಅಂದರೆ ಅದನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ವಿಚಾರ ಈ ಒಂದು ವಾಸ್ತು ಕಿಟ್ಟಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ವಾಸ್ತು ಕಿಟ್ ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನಮ್ಮ ಎನರ್ಜೀಸ್ನ ಚಾನಲೈಸ್ ಮಾಡಬೇಕು. ಏಕೆಂದರೆ ಕೆಲವು 3 ಇಂಪಾರ್ಟೆಂಟ್ ಝೋನ್ ಇದೆ ವಾಸ್ತುನಲ್ಲಿ, 3 ಇಂಪಾರ್ಟೆಂಟ್ ಝೋನ್ ಇದೆ.
ಆ 3 ಇಂಪಾರ್ಟೆಂಟ್ ಝೋನು ನೆಗೆಟಿವ್ ಝೋನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕೆಂದರೆ ಆ ಝೋನಲ್ಲಿ ಏನಾರು ಅಡುಗೆ ಮನೆ ಬಂದರೆ ಅದು ಸೌತ್ ಈಸ್ಟಲ್ಲಿ ಒಂದು ನೆಗೆಟಿವ್ ಝೋನ್ ಇದೆ, ಹಾಗೆ ಸೌತ್ ವೆಸ್ಟಲ್ಲಿ ಒಂದು ನೆಗೆಟಿವ್ ಝೋನ್ ಇದೆ, ಮತ್ತು ನಾರ್ತ್ ವೆಸ್ಟಲ್ಲಿ ನೆಗೆಟಿವ್ ಝೋನ್ ಇದೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲರೂ ಥಿಂಕ್ ಮಾಡೋದೇನು ಅಂತಂದರೆ ಈಶಾನ್ಯ, ಯಾಕೆಂದರೆ ಇದು ಸಬ್ಜೆಕ್ಟ್ ಹೆಸರು ಈಶಾನ್ಯ ವಾಸ್ತು ಅಂತ ಇಟ್ಟಿದ್ದೀವಿ. ಈಶಾನ್ಯ ಮನೆ, ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಅಂತ ನಾವು ಕರಿತೀವಿ. ಈ ನಾರ್ತ್ ಈಸ್ಟಲ್ಲಿ ಇರ್ತಕ್ಕಂಥ ಒಂದು ಮನೆ ವಿಚಾರದಲ್ಲಿ ಬಂದಾಗ ಅದು ಚೆನ್ನಾಗಿ ಅಭಿವೃದ್ಧಿ ಆಗಿಬಿಡುತ್ತೆ. ತುಂಬ ಜನ ನಾವು ಯಾವ ದಿಕ್ಕಲ್ಲಿದ್ದೀವಿ ಅಂತ ಅಂದಿದ ತಕ್ಷಣ ಅವರು ಫಸ್ಟ್ ಏನು ಹೇಳ್ಬಿಡ್ತಾರೆ, ನಾವು ಪೂರ್ವದ ದಿಕ್ಕಲ್ಲಿದ್ದೀವಿ, ಸೂರ್ಯ ಹುಟ್ಟೋ ಬಾಗ್ಲು ಅಂತ ಅಂದ್ಬಿಡ್ತಾರೆ. 1 ಡಿಗ್ರಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅಡುಗೆ ಮನೆ, ಮಲ್ಗೋ ಮನೆ, ಹಾಲು ಎಲ್ಲ ಶಿಫ್ಟ್ ಆಗಿಬಿಡುತ್ತೆ, ಇನ್ಕ್ಲೂಡಿಂಗ್ ದೇವ್ರ ಮನೆಯೂ ಶಿಫ್ಟ್ ಆಗಿಬಿಡುತ್ತೆ. ಪ್ರತಿ ಝೋನು 11.25 ಡಿಗ್ರಿ ಕೋನದಲ್ಲಿದೆ. ಅಂದರೆ 360 ನಾವು 32 ಭಾಗವನ್ನು ಮಾಡ್ತೀವಿ. ಆ ಭಾಗದಲ್ಲಿ ನಾವು ನೋಡಿದಾಗ 11.25 ಡಿಗ್ರಿ, ಅಷ್ಟು ಡಿಗ್ರಿಲಿ ಅದೇ ಬರಬೇಕು, ಅದು ಬಿಟ್ಟು ಏನೂ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ತಾರೆ, ಸರ್ ನಮ್ಮದು ಭಾಳ ಚಿಕ್ಕದು ಸರ್ ಸೈಟು 20/30 ಇದೆ, ಅದರಲ್ಲಿ ಏನು ಸರ್ ವಾಸ್ತು ನೋಡೋದು ಅಂದರೆ, ನೀವು ಎಲ್ಲಿ ಕೂತ್ಕೊಂಡ್ರೂ ಕೂಡ ಪರ್ಫೆಕ್ಟಾಗಿರ್ತಕ್ಕಂಥ ವಾಸ್ತು ಮಾಡಲೇಬೇಕು. ಅದು 10/10 ಇರಲಿ, 10/20 ಇರಲಿ, 20/20 ಇರಲಿ, 30/40 ಇರಲಿ, 60/40 ಇರಲಿ. ಇದನ್ನು ನಮ್ಮ ಶಾಸ್ತ್ರದಲ್ಲಿ ಮಂಡಲ ಅಂತ ನಾವು ಕರಿತೀವಿ. ಸೊ ಈ ಮಂಡಲದಲ್ಲೇ ಇರಬೇಕು. ಈ ಮಂಡಲ ಬಿಟ್ಟು ಮಾಡಿದಾಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ, ಖಂಡಿತ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಹೇಗಿದೆ ಈ ಮ್ಯಾಜಿಕ್ ನಿಮ್ಮ ಲಲಿತಾ ಜ್ಯುವೆಲ್ಲರಿಯಲ್ಲಿ ಮಾತ್ರ. ಹಳೆ ಆಭರಣಗಳನ್ನು ಕೊಟ್ಟು 5 to 11 months ನಲ್ಲಿ ಅದೇ ವೇಟ್ಗೆ ಹೊಸ ಆಭರಣಗಳನ್ನು ತಗೊಳ್ಳಿ. ಎಕ್ಸ್ಟ್ರಾವಾಗಿ ₹1 ಕೊಡಬೇಡಿ. ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್. ನಾನ್ ಭರತನಾಟ್ಯ ಡಾನ್ಸರ್. 20 ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. 1 ವರ್ಷದ ಹಿಂದೆ ನಂಗೆ ಮಂಡಿ ನೋವು ಶುರುವಾಯ್ತು. ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರೂ ಮಂಡಿ ನೋವು ಸರಿ ಹೋಗ್ಲಿಲ್ಲ. ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು. ಅದರಂತೆ ಟ್ರೀಟ್ಮೆಂಟ್ ತಗೊಂಡೆ. ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ. ನೋವಿಗೆ ಒಂದೇ ಭರವಸೆ, ಸೌಖ್ಯ ರೋಬೋಟಿಕ್ ಆರ್ಥೋಕೇರ್. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಹೃದಯಾಘಾತ, ಮಧುಮೇಹ, ಅಸ್ತಮಾ, ಕೆಮ್ಮು, ನೆಗಡಿ, ಶೀತ, ಮಾನಸಿಕ ಒತ್ತಡ, ತಲೆನೋವು, ಬೊಜ್ಜುತನ, ಚರ್ಮ ರೋಗ, ಕೂದಲು ಉದುರುವಿಕೆ, ಚರ್ಮದ ಸಮಸ್ಯೆ, ಮೊಣಕಾಲು ನೋವು, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಒಂದೇ ಪರಿಹಾರ. ನಿಸರ್ಗನೋನಿ ಆರೋಗ್ಯ ನಿಮ್ಮದು, ಭರವಸೆ ನಮ್ಮದು. ನಿಸರ್ಗನೋನಿ ಆರ್ಡರ್ ಮಾಡೋದಕ್ಕಾಗಿ ಸಂಪರ್ಕಿಸಿ 9980836665 ಅಥವಾ 9980846665. ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ? 3 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್. ಇನ್ಯಾಕ್ ತಡ? ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಕರ್ನಾಟಕದ ನಂಬರ್ 1 ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ, ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ಪತ್ರಕರ್ತರಿಂದ ತರಬೇತಿ. ಸಂಪರ್ಕಿಸಿ 9035454251. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೂಡ ಗುರೂಜಿಯವ್ರ ಹತ್ರ ಏನು ಪ್ರಶ್ನೆಗೆ ಪರಿಹಾರ ಮಾಡ್ಕೊಳ್ಬೇಕು, ಯಾಕಾಗಿದೆ, ಎಲ್ಲಾದ್ರ ಬಗ್ಗೆ ವಿಚಾರಗಳನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ಗುರೂಜಿಯವ್ರ ಹತ್ರ ಮಾತಾಡ್ಬೋದು. ಎಸ್ ಗುರೂಜಿ, ಮಂಡಲ ಬಗ್ಗೆ ಹೇಳ್ತಾ ಇದ್ರಿ, ಏನು ಹಾಗಂದ್ರೆ ಅಂತ? ಮಂಡಲ ಅಂದರೆ ಡಿವಿಷನ್ಸ್ ಅಂತ ನಾವು ಕರಿತೀವಿ. ಯಾವುದೇ ಒಂದು ಗಣಿತಶಾಸ್ತ್ರ ತಗೊಳ್ಬೇಕಾದ್ರೆ 2x2, 3x3, 4x4 ಅಂತ ಬರುತ್ತೆ. ಅಂದರೆ ಇಲ್ಲಿ ನಾವು ಸ್ಕ್ವಯರ್ ಮತ್ತು ಕ್ಯೂಬ್ ಅಂತ ನಾವು ಕರಿತೀವಲ್ಲ, ಆ ರೀತಿ ಮಂಡಲ. ಇವತ್ತಿನ ದಿವಸ
ಭೂಮಿ ಸೂರ್ಯನ ಸುತ್ತಾ ಇದೆ, ಎರಡೇ ಡಿಸ್ಟೆನ್ಸಲ್ಲಿ ಸುತ್ತಾ ಇದೆ. ಎರಡು ಡಿಸ್ಟೆನ್ಸ್ ಅಂತ ನಾವು ತೊಗೊಳ್ತೀವಿ. ಎರಡು ಡಿಸ್ಟೆನ್ಸ್ ಅಂತಂದರೆ ಈ ಒಂದು ಗ್ರಹ ನಮ್ಮ ಸೂರ್ಯನ ಹತ್ರಕ್ಕೆ ಸ್ವಲ್ಪ ಬರುತ್ತೆ, ಸ್ವಲ್ಪ ದೂರಕ್ಕೆ ಹೋಗುತ್ತೆ. ಅಂದರೆ ಸಾಮಾನ್ಯವಾಗಿ ಈಗ ಬೇಸಿಗೆಗಾಲ ಬರ್ತಾ ಇದೆ ಅಂತಂದರೆ ಸ್ವಲ್ಪ ಸೂರ್ಯನ ಹತ್ರ ಹೋಗ್ತಾ ಇದೆ ಅಂತ, ಅಂದರೆ ಡಿಸ್ಟೆನ್ಸಲ್ಲಿ ಕೆಲವು ಕಿಲೋಮೀಟರ್ ದೂರ, ಕೆಲವು ಕಿಲೋಮೀಟರ್ ದೂರ ಹಿಂದೆ. ಈ ಹತ್ರ ಮತ್ತು ದೂರ ಒಂದೇ ಸಮ ಪ್ರಮಾಣವಾಗಿ ಹೋಗ್ತಾ ಇದೆ. ತೀರಾ ಹತ್ರನೂ ಹೋಗಿಲ್ಲ, ತೀರಾ ದೂರನೂ ಹೋಗ್ತಾ ಇಲ್ಲ. ಅಂದರೆ ಹೇಗೆ ಭೂಮಿ ಸೂರ್ಯನ ಸುತ್ತಾ ಇದೆ, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಹತ್ರ ಹೋಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ದೂರ ಹೋಗುತ್ತೆ. ಅದು ಪ್ರತಿ ವರ್ಷ ಸೇಮ್ ಸೈಕಲಲ್ಲೇ ನಡೀತಾ ಇದೆ, ಒಂದು ಚೂರು ಚೇಂಜಸ್ ಇಲ್ಲ. ಅಂದರೆ ನಮ್ಮ ಪ್ರಕೃತಿಯಲ್ಲೇ ಮೆಜರ್ಮೆಂಟ್ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಅಂತ. ಇವತ್ತು ನಾವು ಗ್ರಹಗಳ ಬಗ್ಗೆ ತಗೊಳ್ಬೇಕು ಅಂತಂದರೆ ಸೂರ್ಯನಿಂದ ಬುಧ 5 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಇಷ್ಟು ವರ್ಷನೂ ಸುತ್ತಾನೇ ಇದೆ. ಯಾವತ್ತೂ ಹತ್ರದಲ್ಲಿ ಹೋಗಿ ಒಂದು 3 ಕೋಟಿ ಹತ್ರ, ಅಥವಾ ಯಾವತ್ತೂ ಒಂದು ದೂರ ಒಂದು 7 ಕೋಟಿ 8 ಕೋಟಿ ದೂರ ಅಂತ ಆಗೇ ಇಲ್ಲ. ಮೆಜರ್ಮೆಂಟು ಸೂರ್ಯನ ಮಧ್ಯಭಾಗದಿಂದ ಡಿಸ್ಟೆನ್ಸ್, ಪ್ಲಾನೆಟ್ ಡಿಸ್ಟೆನ್ಸು ಸೇಮೇ ಇದೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಖಂಡಿತ. ಮಾತಾಡೋಣ. ಓಕೆ. ಹಲೋ ಹಲೋ, ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಪ್ರೀತಿ ರೀ. ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕಿತ್ರಿ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಸ್ವಲ್ಪ ವಿಷಯ ಇದು ಅಗ್ನಿಮೂಲೆಯಲ್ಲಿ ಟಾಯ್ಲೆಟ್ ಮಾಡ್ಸ್ಯಾರ್ರಿ, ಅದಕ್ಕ ಏನ್ ಮಾಡ್ಬೇಕು ಅನ್ನೋತೀವಿ. ನೋಡಿ, ಅಗ್ನಿಮೂಲೆಯಲ್ಲಿ ಟಾಯ್ಲೆಟ್ ಏನಾದ್ರು ಇದ್ದರೆ ಹ್ಞೂನ್ರಿ, ಗಂಡು ಮಕ್ಕಳ ಅಭಿವೃದ್ಧಿ ತುಂಬ ಕಮ್ಮಿ, ಮದುವೆ ಆಗದೆ ಇರತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ಏನೂ ಕೆಲಸ ಮಾಡ್ದಲೆ ಯಾರಿಗಾರು ದುಡ್ಡು ಕೊಟ್ಟು ಹಾಳು ಮಾಡ್ಕೊಳ್ತಕ್ಕಂಥದ್ದು ಇದಿರುತ್ತೆ. ಸೊ ಯಾರ್ಯಾರು ಅಡುಗೆ ಮನೇಲಿ ಯಾವಾಗ ಕಟ್ಟಿದ್ದು, ಎಷ್ಟು ವರ್ಷ ಆಯ್ತು ಕಟ್ಟಿ? 2008 ಕಟ್ಯಾನ್ರಿ. 2008ರಲ್ಲಿ ವಾಸ್ತು ಸ್ವಲ್ಪ ಎಲ್ಲರೂ ನೋಡುವೇ ಕಟ್ಟೋದು. ಅಂದರೆ ಇದನ್ನು ಮನೆಯಿಂದ ಮೂಲೆಯಲ್ಲಿ ಕಟ್ಟಿದಾರಾ? ಅಂದರೆ ಅಗ್ನಿಮೂಲೆ ಅಂತಂದರೆ ಎಲ್ಲಿ ಅಡುಗೆ ಮನೆ ಇದೆ ಆಚೆ ಕಡೆ ಕಟ್ಟಿದ್ದಾರೆ? ಅದನ್ನ ದಾಟಿ ಆಚೆ ಕಡೆ ರೀ. ಓಕೆ, ಆಚೆ ಕಡೆ ಕಟ್ಟಿದ್ದಾರೆ. ಸೊ ಅದನ್ನು ಒಡ್ಸೋಕ್ಕಾಗಲ್ವಾ? ಒಡ್ಸಕ್ ಆಗಂಗಿಲ್ರಿ, ಅದು ತೊಂದ್ರೆ ಐತ್ರಿ ಗುರುಜಿ. ಸೊ ಸಾಮಾನ್ಯವಾಗಿ ಅದಕ್ಕೆ ನಾವು ವಾಸ್ತು ಕಿಟ್ ಅಂತ ಹೇಳ್ತೀವಿ. ಅದಕ್ಕೆ ಬರ್ತಕ್ಕಂಥ ಒಂದು ಟಾಯ್ಲೆಟ್ಗೆ ಒಂದು ಹಸಿರು ಕಲರ್ ಪೇಂಟ್ ಹೊಡಿಸಿ, ಅಲ್ಲಿ ಅರ್ಥ ಆಯ್ತಲ್ಲ, ಹಸಿರು ಕಲರ್ ಪೇಂಟ್ ಹೊಡಿಸಿ. ಯಾಕೆಂದರೆ ಅಲ್ಲಿ ಎಕ್ಸಾಕ್ಟ್ ಈಶಾನ್ಯ ಮೂಲೆ ಅಂತಂತಂದರೆ ಸ್ವಲ್ಪ ಈ ಕಡೆ ಆಂಗ್ಸೈಟಿ ಝೋನ್ಗೆ ಹೋಗಿದೆಯಾ ಅಥವಾ ಫೇಮ್ ಝೋನ್ಗೆ ಹೋಗಿದೆಯಾ ಅಂತ ನಮಗೆ ಗೊತ್ತಿರಲ್ಲ. ಯಾಕಂದರೆ 32 ವಲಯಗಳಿರ್ತವೆ. ಸೊ ಆ ಕಾರಣದಿಂದ ಆ ಟಾಯ್ಲೆಟ್ನ ಯಾವಾಗಲೂ ಬಂದ್ ಮಾಡಬೇಕು. ಆ ಟಾಯ್ಲೆಟ್ನ ಓಪನ್ ಮಾಡಿ ಇಡಬೇಡಿ ಡೋರ್ನ, ಒಂದು. ಆಮೇಲೆ ಅಲ್ಲಿ ನೀರು ನೀವು ಹೆಚ್ಚಾಗಿ ಹಾಕ್ತಾ ಇದ್ರೆ ನಿಮ್ಮಲ್ಲಿ ದುಡ್ಡು ನಿಲ್ಲಲ್ಲ. ಹಾಗೆ ಹೆಣ್ಮಕ್ಳಿಗೆ ಅನಾರೋಗ್ಯ ಕಾಡ್ತಕ್ಕಂಥದ್ದೇ ಅಗ್ನಿಮೂಲೆ. ಯಾಕಂದರೆ ಅಗ್ನಿ ಬರ್ತಕ್ಕಂಥದ್ದೇ ಹೆಣ್ಮಕ್ಳಿಗೆ. ಯಾಕಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಹೋಗಿ ಅಲ್ಲಿ ಅಗ್ನಿ ಸ್ಪರ್ಶ ಮಾಡ್ತೀವಿ. ಟೀ ಮಾಡೋಕ್ಕೆ, ಕಾಫಿ ಮಾಡೋಕ್ಕೆ ಬೆಳಿಗ್ಗೆ ಅಲ್ಲೇ ಹೋಗೋದು, ಅದು ನಮಸ್ಕರಿಸ್ಕೊಂಡು ಮಾಡ್ತೀವಿ. ಸೊ ಅಗ್ನಿ ಮೂಲೆಯಲ್ಲಿ ಅಗ್ನಿ ಇರಬೇಕು. ಅಲ್ಲಿ ನೀವು ಟಾಯ್ಲೆಟ್ ಅಂದರೆ ಏನರ್ಥ? 2 ಕೆಟ್ಟ ವಿಚಾರ. ಒಂದು, ಅಲ್ಲಿ ಮಲಮೂತ್ರಗಳನ್ನು ಮಾಡ್ತೀವಿ. ಯಾಕೆಂದರೆ ಅದು ಏರಿಯಾ ಆಫ್ ಕ್ಯಾಶ್ ಅಂತ ನಾವು ಕರಿತೀವಿ, ಅಗ್ನಿನ ಕ್ಯಾಶ್. ಯಾಕೆಂದರೆ ಇವತ್ತಿನ ದಿವಸ ತುಂಬ ಜನ ಕೆಲಸಕ್ಕೆ ಹೋಗಬೇಕು ಅಂದರೆ ಬ್ರೇಕ್ಫಾಸ್ಟ್ ಮಾಡಲೇಬೇಕು. ಅಂದರೆ ಶಕ್ತಿಯ ಕೇಂದ್ರ ಸೌತ್ ಈಸ್ಟ್ ಅಂತ ಕರಿತೀವಿ. ಒಂದು ವಾಸ್ತು ಕಿಟ್ ಅಂತ ಬರ್ತಕ್ಕಂಥದ್ದಿದೆ. ಓಕೆ, ಇಂಟರ್ನಲ್ ಕಿಟ್ ಅಂತ ನಾವು ಕರಿತೀವಿ, ಎಕ್ಸ್ಟರ್ನಲ್ ಕಿಟ್ ಅಂತ ಕರಿತೀವಿ. ಇಂಟರ್ನಲ್ ಕಿಟ್ನ ನೀವು ದಯವಿಟ್ಟು ಹಾಕ್ಸ್ಲೇಬೇಕು. ಇಲ್ಲಾಂದರೆ ಅಲ್ಲಿ ಗಂಡು ಮಕ್ಕಳಿಗೆ ಆಕ್ಸಿಡೆಂಟ್ ಕಾಂಬಿನೇಷನ್ ಕಟ್ಟಿಟ್ಟಿದೆ. ಇವತ್ತೇನೋ ದೇವ್ರ ದಯದಿಂದ ನೀವು ಕಾಲ್ ಮಾಡಿದ್ದೀರಾ. ಇನ್ ಕೇಸ್ ಕಾಲ್ ಮಾಡಿಲ್ಲ ಅಂದರೆ ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಯಾಕೆ ಅಂತ ನೋಡೋಕ್ಕೆ ಹೋದಾಗ ಜಾತಕ ನೋಡ್ತೀವಿ, ಆಮೇಲೆ ವಾಸ್ತು ನೋಡ್ತೀವಿ. ಅಲ್ಲಿ ನೋಡಿದ್ರೆ ಟಾಯ್ಲೆಟ್ ಬಂದುಬಿಟ್ಟಿರುತ್ತೆ. ಯಾರ್ಯಾರ್ದು ಆಕ್ಸಿಡೆಂಟ್ ಆಗಿದೆಯೋ ಅಥವಾ ಯಾರ್ಯಾರು ಆಪಾದನೆಗೆ ಒಳಗಾಗಿದ್ದೀರೋ ಬರೆದಿಟ್ಕೊಳ್ಳಿ, ಸೌತ್ ಈಸ್ಟ್ ಕೆಟ್ಟಿದೆ. ಸೌತ್ ಈಸ್ಟು ಕೆಟ್ಟಿದೆ ಅಂತಂದರೆ ತುಂಬ ಜನಕ್ಕೆ ನಮ್ಮದು ಟಾಯ್ಲೆಟ್ ಇಲ್ಲ, ನಮ್ಮದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅಲ್ಲಿ ಸೌತ್ ಈಸ್ಟು ನಿಮ್ಮ ಸೈಟು ಟಿಲ್ಟ್ ಆಗಿಬಿಟ್ಟಿರುತ್ತೆ. ಟಿಲ್ಟ್ ಎಲ್ಲರೂ ಏನೇನು ತೊಗೊಳ್ತಾರೆ ಸೈಟ್ಗಳು, 0 ಡಿಗ್ರಿ ನಾರ್ತ್ ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಟಿಲ್ಟ್ ಇದ್ದೇ ಇರುತ್ತೆ. ನಿಮ್ಗೇನಾದರೂ 0 ಡಿಗ್ರಿ ಸೈಟ್ ಸಿಕ್ಕಿದೆ, ಪರ್ಫೆಕ್ಟಾಗಿ ಕಟ್ಟಿದೆ ಅಂದರೆ ನಿಮ್ಮ ಅದೃಷ್ಟ ಅನ್ಕೋಬೋದು. ಅದು ವೆರಿ ರೇರು. ಯಾಕಂದರೆ ಕರೆಕ್ಟಾಗಿ ನಾವು ನಾರ್ತ್ಗೆ ಕರೆಕ್ಟಾಗಿ 0 ಡಿಗ್ರಿ ನಾರ್ತ್ಗೆ ನಮ್ಮ ಎಕ್ಸಾಕ್ಟ್ ನಮ್ಮ ಸೈಟ್ ಬಂದಿದೆ, ಆ ಪ್ರಕಾರವಾಗೇ ನಮಗೆ ಸಿಕ್ಕಿದೆ ಅಂತಂದಾಗ
ನಮ್ಗೆ ಈಸಿ ಆಗುತ್ತೆ. ಯಾವಾಗ ಸ್ವಲ್ಪ ಟಿಲ್ಟ್ ಆಗಿರುತ್ತೆ, ಇವ್ರು ನೋಡಿ ಇವ್ರಿಗೆ 0 ಡಿಗ್ರಿ ಇದೆ ಅಂತ ಗೊತ್ತಿರಲ್ಲ, ಬಟ್ ಸುಮ್ಮನೆ ಓಕೆ ಅಗ್ನಿ ಮೂಲೆ ಅಂದರೆ ಆ ಮೂಲೆ ಅಂದ್ಕೊಂಡಿರ್ತಾರೆ. ಅದೇನಾದ್ರು ವರಿ ಝೋನಿಗೆ ಶಿಫ್ಟ್ ಆಗಿದೆಯಾ, ಅಥವಾ ಫೇಮ್ ಝೋನಿಗೆ ಶಿಫ್ಟ್ ಆಗಿದೆಯಾ, ಅಥವಾ ಕ್ಯಾಶ್ ಝೋನಿಗೆ ಶಿಫ್ಟ್ ಆಗಿದೆಯಾ, ಆವಾಗ 3-4 ಸಮಸ್ಯೆಗಳು ಬಂದ್ಬಿಡುತ್ತೆ. ಮದುವೆಗಳಾಗಲ್ಲ, ಮದುವೆ ಆದರೆ ಸಂತಾನ ಆಗಲ್ಲ, ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು. ಮೋಸ್ಟ್ ಡೇಂಜರಸ್ ಸೌತ್ ಈಸ್ಟಲ್ಲಿ ಟಾಯ್ಲೆಟ್ ಬಂದಾಗ ಆ ಅಗ್ನಿನ ನಾವು ಯಾವಾಗಲೂ ಕೂಡ ನೀರು ಹಾಕಿ 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 ಶಮನ ಮಾಡ್ತೀವಲ್ಲ, ಆ ಸಮಯದಲ್ಲಿ ನಮಗೆ ಆಕ್ಸಿಡೆಂಟ್ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ವಿಚಾರ ಏನು ಅಂತಂದರೆ ಆಪಾದನೆಗಳು ಬಂದ್ಬಿಡುತ್ತೆ, ಕೋರ್ಟ್ ಕೇಸು ಎಲ್ಲ ಬರ್ತಕ್ಕಂಥದ್ದೇ ಸೌತ್ ಈಸ್ಟ್. ಯಾಕಂದರೆ ಅಲ್ಲಿ ಫೈರ್ ಇರ್ತಕ್ಕಂಥದ್ದು, ಮನಿ ಇರ್ತಕ್ಕಂಥದ್ದು. ಯಾವಾಗ ಮನಿ ಏನಾದ್ರು ಹೊಟ್ಟೋಗುತ್ತೋ ಆವಾಗ ಅಪಮಾನ ಅವಮಾನಗಳಾಗ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಇದನ್ನು ಕೇರ್ಫುಲ್ ಆಗಿ ಇಟ್ಕೋಬೇಕು. ಓಕೆ ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಿಶೋರ್ ಅಂತ. ಓಕೆ ಸರ್, ಏನು ಪ್ರಶ್ನೆ ಇತ್ತು? ಮಾತಾಡ್ತಿರೋದು. ಓಕೆ, ಏನು ಪ್ರಶ್ನೆ ಇತ್ತು? ಅದೇ ಗಂಡ ಹೆಂಡತಿ ಸಮಸ್ಯೆ ಆಗಿದೆ. ಸೌತ್ ಈಸ್ಟ್ ಅಲ್ಲಿ ಅಡುಗೆ ಮನೆ ಬಂದಿದೆ. ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಬರಲೇಬೇಕು ಸರ್, ಸೌತ್ ಈಸ್ಟಲ್ಲಿ ಅಡುಗೆ ಮನೆ ಬರಲೇಬೇಕು. ಅದು ಅಗ್ನಿಮೂಲೆ ಅಂದ್ರಲ್ಲ, ಇವಾಗ ತಾನೇ ನೋಡ್ತಿದ್ದೆ ಪ್ರೋಗ್ರಾಮು, ಅದಕ್ಕೆ ಕೇಳಿದೆ. ಅಲ್ಲಿದೆ ಸರ್. ಆದರೆ ಸೌತ್ ಈಸ್ಟಲ್ಲಿ ಏನಾಗುತ್ತೆ, ಆಚೆ ಕಡೆನೂ ನೋಡ್ಕೋಬೇಕು, ಕಾಂಪೌಂಡು ಮತ್ತು ಸೌತ್ ಈಸ್ಟ್ ಕಾರ್ನರ್ ಎರಡೂ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮದು ಅಡುಗೆ ಮನೆ ಏನಾದ್ರು ಕಾಂಪೌಂಡ್ಗೆ ಟಚ್ ಆಗಿಬಿಟ್ರೂ ಕೂಡ ಅಲ್ಲಿ ಪೈಶಾಚಿಕ ಝೋನ್ ಅಂತ ಕರಿತೀವಿ. ಪಿಶಾಚಿ ಇರ್ತಕ್ಕಂಥ ಜಾಗ, ಆ ಸ್ಪೇಸ್ ಕೊಡಬೇಕು. ಅದಕ್ಕೆ ಸುತ್ತಲೂ ಮನೆ ಸುತ್ತಲೂ ಜಾಗ ಇರಬೇಕು. ಕೊಟ್ಟಿದ್ದಾರೆ. ಎಷ್ಟು ಸ್ಪೇಸ್ ಇದೆ? 3 ಅಡಿ, 2 ಅಡಿ, 5 ಅಡಿ, 10 ಅಡಿ? ಅಷ್ಟೊಂದಿಲ್ಲ, 2 ಅಡಿ ಕೊಟ್ಟಿದ್ದಾರೆ. ಇದೇ ಇನ್ನೊಂದು ಪ್ರಾಬ್ಲಮ್ಮು. ಅಂದರೆ ಆಯಾ ಅಂತ ನಾವು ಬರಬೇಕಾದ್ರೆ ಆ ಮೂಲೆಗೆ ಮತ್ತು ಕಾಂಪೌಂಡ್, ಎಷ್ಟು ನಾವು ಕಾಂಪೌಂಡ್ ಹತ್ರ ಹೋಗ್ತಾ ಇರ್ತೀವಿ, ಪೈಶಾಚಿಕ ಝೋನ್ ಅಂತ ನಾವು ಕರಿತೀವಿ. ಯಾಕೆ ಕಾಂಪೌಂಡು ಮತ್ತು ಮನೆ ಜಾಗ ಬಿಡ್ತೀವಿ ಅಂತಂದರೆ, ವಾಸ್ತುಶಾಸ್ತ್ರದಲ್ಲಿ ಪೈಶಾಚಿಕ ಝೋನ್ ಅಂತ ನಾವು ಕರಿತೀವಿ. ಅಲ್ಲಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಇದು ಕೊಡ್ತೀನಿ. ಶುಕ್ರವಾರ ರಾತ್ರಿ ಒಂದು 7 ಗಂಟೆ ಆದಮೇಲೆ ಆ ಮೂಲೆಯಲ್ಲೇ ಒಂದು ಮಣ್ಣಿನ ಹಣತೆ ತಗೊಂಡು ದೀಪ ಹಚ್ಚಿ, ಅದರಲ್ಲಿ ಸಾಸಿವೆ ಎಣ್ಣೆ ದೀಪ ಹಾಕಿ ಹಚ್ಚಿ, ಅದ್ರ ಜೊತೆಗೆ ಇಂಟರ್ನಲ್ ವಾಸ್ತು ಕಿಟ್ ಅಂತ ಬರುತ್ತೆ, ಅದನ್ನು ಲೈಫ್ ಲಾಂಗ್ ನೀವು ಯೂಸ್ ಮಾಡ್ಬೋದು. ಇಂಟರ್ನಲ್ ವಾಸ್ತು ಕಿಟ್ನ ಹಚ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ತುಂಬ ಹತ್ರ ಇದ್ದಾಗ ಏನಾಗುತ್ತೆ, ಜಗಳಗಳು ಜಾಸ್ತಿ ಆಗುತ್ತೆ. ನಾನು ಒಂದು ಸಜೆಷನ್ ಮಾಡ್ತೀನಿ, ಸ್ವಲ್ಪ ದಿವಸ ನಿಮ್ಮ ಮನೆಯ ಬೆಡ್ರೂಮ್ ನಾರ್ತ್ ವೆಸ್ಟಲ್ಲಿದ್ದರೆ ಅಲ್ಲಿಬ್ಬರು ನೀವು ಮಲ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ, ಸೌತ್ ವೆಸ್ಟಲ್ಲಿ ಬೇಡ. ಅಥವಾ ನಮಗೆ ನಾರ್ತ್ ವೆಸ್ಟಲ್ಲಿ ರೂಮ್ ಇಲ್ಲ ಸರ್, ಯಾರೋ ಬೇರೆಯವರು ತಂದೆ ತಾಯಿ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಮಕ್ಕಳು ಮಲಗಿದ್ದಾರೆ ಅಂತ ಹೇಳ್ತಾರೆ. ವಾಯುವ್ಯ ದಿಕ್ಕಲ್ಲಿ ಮಲಗೋಕ್ಕಿಂತ ಮುಂಚೆ ಒಂದು 15-20 ನಿಮಿಷ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಸಿಂಪಲ್ಲಾಗಿ ಮಾತಾಡಿ. ವಾಯುವ್ಯ, ಮನೆಯ ವಾಯುವ್ಯ, ಏಕೆಂದರೆ ಇಲ್ಲಿ ಇರೋದು 8 ದಿಕ್ಕು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾವ ದಿಕ್ಕು ಅಂತ. ಮನೆಯ ವಾಯುವ್ಯ ದಿಕ್ಕಲ್ಲಿ ಕೂತು ಗಂಡ ಹೆಂಡತಿ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರೆ, ಅಲ್ಲಿ ಆ ಝೋನಲ್ಲಿ ಒಂದು ಝೋನ್ ಇದೆ, ಅದು ಆ ಝೋನ್ ಆಫ್ ಲವ್ ಆ್ಯಂಡ್ ಅಟ್ರಾಕ್ಷನ್ ಅಂತ ಕರಿತೀವಿ. ಬಟ್ ಆದರೆ ಎಕ್ಸಾಕ್ಟ್ ಆ ಝೋನ್ ತಿಳ್ಕೊಬೇಕು ಅಂತಂದರೆ ನಮಗೆ ಬ್ರಹ್ಮಸ್ಥಾನದಿಂದ ಕ್ಯಾಲ್ಕುಲೇಟ್ ಮಾಡೇ ಅದು ತಿಳ್ಕೊಬೇಕು ಎಲ್ಲಿ ಅಂತ. ಆದರೆ ಜನರಲ್ಲಾಗಿ ನಾವಿಲ್ಲಿ ವಾಹಿನಿಯಿಂದ ಹೇಳಬೇಕು ಅಂತಂದರೆ ನಮಗೆ ಡಿಗ್ರಿಯಲ್ಲಿದೆ, ಅವ್ರ ಮನೆ ಎಷ್ಟು ಟಿಲ್ಟ್ ಆಗಿದೆ ಗೊತ್ತಾಗಲ್ಲ. ಬೆಸ್ಟ್ ಸಜೆಷನ್ ಅಂದರೆ ಟ್ರೈ ಮಾಡಬೇಕು, ಅಲ್ಲಿ ಹೋಗಿ ಕೂತ್ಕೊಂಡು ಸಾಧಾರಣವಾಗಿ ಅಲ್ಲಿ ವಾಯುವ್ಯ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ಟ್ರೈ ಮಾಡಬೇಕು. ಇದೆಲ್ಲ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಈಗ ಚಿಕ್ಕದಾದ್ರೂ ವಾಸ್ತು ಬರುತ್ತೆ, ಸ್ವಲ್ಪ ದೊಡ್ಡದಾದ್ರೂ ವಾಸ್ತು ಬರುತ್ತೆ, ಅದಕ್ಕಿಂತ ದೊಡ್ಡದಾದ್ರೂ ವಾಸ್ತು ಬರುತ್ತೆ. ಆದರೆ ಎಷ್ಟು ದೊಡ್ಡದಾಗುತ್ತೋ ಸೈಟು ವಾಸ್ತು ಎಫೆಕ್ಟ್ ಕಮ್ಮಿ ಆಗುತ್ತೆ. ಇದು ರೂಲ್ ಇದು. ಅದಕ್ಕೆ ದೊಡ್ಡ ಸೈಟಿಗೆ ವಾಸ್ತು ಎಫೆಕ್ಟ್ ಕಮ್ಮಿ. ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ನಾವು ಮನೆ ಕಟ್ಟಲೇಬೇಕು, ದುಡ್ಡು ಕಮ್ಮಿ ಸಿಕ್ಕಿದೆ ಅಂತ ಎಲ್ಲ 15/40, 12/30 ಹಿಂಗೆ ಹೊಟ್ಟೋಗ್ತೀವಿ ನಾವು. ಅಂದರೆ ಎಲ್ಲ ಓಣಿ ಥರ ಕಟ್ತೀವಿ. ಓಣಿ ಥರ ಕಟ್ಟಿದ್ರೂ ಕೂಡ ಯಾವ ಕಡೆ ಓಣಿ ಇರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ನಮ್ಮ ಕಚೇರಿಗೆ ಕರೆ ಮಾಡಿ, ವಾಸ್ತು ಏನಾದ್ರು ನಿಮಗೆ ಸಮಸ್ಯೆ ಇದ್ದರೆ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ, ಮಿಸ್ ಮಾಡಬೇಡಿ. ಜಾತಕ ದೋಷ ಇದ್ದರೂ ಕೂಡ ನಿಮಗೆ ಏನಾದ್ರು ಒಂದು ದಾನ ಮಾಡಿ ಸರಿ ಮಾಡ್ಬೋದು. ಮನೆ ದೋಷ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಎರಡನ್ನೂ ಭಾಳ ಇಂಪಾರ್ಟೆಂಟ್ ಇದು. ಎರಡನ್ನೂ ಕೂಡ ಸರಿದೂಗಿಸಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್ ಗುರುಜಿ, ವಾಸ್ತು ಅನ್ನೋದು ಚಿಕ್ಕ ವಿಚಾರ ಅಲ್ಲ, ಬಹಳ ದೊಡ್ಡ ವಿಚಾರ ಇದೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು.
ಹೌದು, ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನೇರವಾಗಿ ಭೇಟಿ ಮಾಡ್ಬೋದು, ಅಥವಾ ಫೋನ್ ಕಾಲಲ್ಲಿ ಕೂಡ ನಿಮ್ದೇನು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನನ್ನು ಪಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಕೃತಿಯ ಕೊಡುಗೆ ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು